ಯುನೈಟೆಡ್ ಸ್ಟೇಟ್ಸ್ನ ನೂತನ ಅಧ್ಯಕ್ಷರಾಗಿ ಚುನಾಯಿತರಾಗಿರುವ ಡೊನಾಲ್ಡ್ ಟ್ರಂಪ್ ಅಧಿಕಾರ ಕೈಗೆತ್ತಿಕೊಳ್ತಾ ಇದ್ದಂತೆ ಜನ್ಮಸಿದ್ಧ ಪೌರತ್ವ ನೀತಿಯನ್ನ ತೆಗೆದುಹಾಕುವ ಭರವಸೆ ನೀಡಿದ್ದಾರೆ. ಈ ಮೂಲಕ ಅಧ್ಯಕ್ಷರು ವಲಸೆಯನ್ನ ನಿರ್ಬಂಧಿಸುವ ಆಶ್ವಾಸನೆಯನ್ನ ಈಡೇರಿಸುವ ನಿಟ್ಟಿನಲ್ಲಿದ್ದಾರೆ. ಆದರೆ ಈ ನೀತಿಯನ್ನ ನಿಲ್ಲಿಸುವ ಪ್ರಯತ್ನಗಳು ಅಷ್ಟು ಸುಲಭವಲ್ಲ. ಕೆಲವೊಂದು ಕಾನೂನು ಅಡೆತಡೆಗಳು ಎದುರಾಗುತ್ತೆ. ಅದೇನು ಅನ್ನೋದನ್ನ ತಿಳಿದುಕೊಳ್ಳಬೇಕು. ಜನ್ಮಸಿದ್ಧ ಪೌರತ್ವ ನೀತಿಯ ಬಗ್ಗೆ ಏನಿದೆ ಮಾಹಿತಿ ನೋಡ್ತಾ ಹೋಗೋಣ. ಯುಎಸ್ನಲ್ಲಿ ಜನಿಸಿದ ಯಾರಾದರೂ ಅಮೆರಿಕನ್ ಪ್ರಜೆಯಾಗಬಹುದು ಎಂಬುದನ್ನ ಬರ್ತ್ ರೈಟ್ ಸಿಟಿಸನ್ಶಿಪ್ ಖಾತ್ರಿಪಡಿಸುತ್ತೆ. ಹಲವು ವರ್ಷಗಳಿಂದ ಈ ನೀತಿ ಜಾರಿಯಲ್ಲಿದ್ದು, ದೇಶದಲ್ಲಿ ಕಾನೂನು ಬಾಹಿರವಾಗಿ ವ್ಯಕ್ತಿಗಳಿಗೆ ಜನಿಸಿದ ಮಕ್ಕಳಿಗೆ ತಮ್ಮ ತಾಯ್ನಾಡಿಗೆ ಮರಳಲು ಉದ್ದೇಶಿಸಿರುವ ಪ್ರವಾಸಿ ಅಥವಾ ವಿದ್ಯಾರ್ಥಿ ವೀಸಾಗಳಂತಹ ತಾತ್ಕಾಲಿಕ ವೀಸಾದಲ್ಲಿರುವವರಿಗೆ ಈ ನೀತಿ ಅನ್ವಯಿಸುತ್ತೆ. ಅಧ್ಯಕ್ಷ ಟ್ರಂಪ್ ಹಾಗೂ ಅವರ ಬೆಂಬಲಿಗರು ಈ ವ್ಯವಸ್ಥೆಯನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಮತ್ತು ಅಮೆರಿಕದ ಪೌರತ್ವವನ್ನ ಪಡೆದುಕೊಳ್ಳುವುದಕ್ಕೆ ಕಠಿಣ ಮಾನದಂಡಗಳನ್ನ ಜಾರಿಗೆ ತರಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. 14ನೇ ತಿದ್ದುಪಡಿ ಇದೆ. ಈ ತಿದ್ದುಪಡಿಯ ಪ್ರಕಾರ ಖಾತ್ರಿಪಡಿಸಲಾದ ಜನ್ಮಸಿದ್ಧ ಪೌರತ್ವವು ಸಾಂವಿಧಾನಿಕ ಹಕ್ಕು ಅಂತ ವಕೀಲರು ವಾದಿಸ್ತಾರೆ. ಅದನ್ನ ರದ್ದುಗೊಳಿಸೋದು ತುಂಬಾನೇ ಕಷ್ಟಕರ. ಹಾಗೆ ಮಾಡಲು ಪ್ರಯತ್ನಿಸೋದು ರಾಷ್ಟ್ರಕ್ಕೆ ಹಾನಿಕಾರಕ ಅನ್ನೋದು ವಕೀಲರ ಅಭಿಪ್ರಾಯ. ಸಂದರ್ಶನವೊಂದರಲ್ಲಿ ಡೊನಾಲ್ಡ್ ಟ್ರಂಪ್ ತಾವು ಅಧಿಕಾರಕ್ಕೆ ಬಂದ ಕೂಡಲೇ ಜನ್ಮಸಿದ್ಧ ಪೌರತ್ವವನ್ನ ಕೊನೆಗೊಳಿಸಲು ಯೋಜಿಸಿರುವುದಾಗಿ ತಿಳಿಸಿದ್ದಾರೆ. ಹೌದು, ಈ ಹಕ್ಕು ಅಕ್ರಮ ವಲಸೆಯನ್ನ ಪ್ರೋತ್ಸಾಹಿಸುತ್ತೆ ಮತ್ತು ಗರ್ಭಿಣಿ ಮಗುವಿಗೆ ಜನ್ಮ ನೀಡಲು ಯುಎಸ್ಗೆ ಆಗಮಿಸಿದ್ದು ತಮ್ಮ ತಾಯ್ನಾಡಿಗೆ ಮರಳುವ ಮೊದಲು ತಮ್ಮ ಮಗುವಿಗೆ ಪೌರತ್ವ ದೊರೆಯುತ್ತೆ ಎಂಬುದನ್ನ ಖಾತ್ರಿಪಡಿಸುವ ಬರ್ತ್ ಟೂರಿಸಂ ಅನ್ನ ಬೆಂಬಲಿಸುತ್ತೆ ಅಂತ ಹಲವರು ವಾದ ಮಾಡಿದ್ದಾರೆ. ಈ ನೀತಿಯನ್ನು ಸಂಪೂರ್ಣವಾಗಿ ಕೊನೆಗೊಳಿಸುವುದು ಗಂಭೀರ ಪರಿಣಾಮಗಳನ್ನು ಉಂಟು ಮಾಡಬಹುದು ಅನ್ನೋದು ಇನ್ನೂ ಹಲವರ ವಾದ. ವಲಸೆ ನೀತಿ ಸಂಸ್ಥೆ 2019ರಲ್ಲಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 5.5 ಮಿಲಿಯನ್ ಮಕ್ಕಳು ಕನಿಷ್ಠ ಒಬ್ಬ ದಾಖಲೆ ಇಲ್ಲದ ಪೋಷಕರೊಂದಿಗೆ ವಾಸಿಸುತ್ತಿದ್ದಾರೆ ಅಂತ ಅಂದಾಜಿಸಲಾಗಿದೆ ಮತ್ತು ಈ ಮಕ್ಕಳಲ್ಲಿ ಹೆಚ್ಚಿನವರು ಯುಎಸ್ ನಾಗರಿಕರಾಗಿದ್ದಾರೆ. ಹಾಗಾದ್ರೆ ಯುಎಸ್ನ ಜನ್ಮಸಿದ್ಧ ಪೌರತ್ವ ನೀತಿಯನ್ನ ಹೊಂದಿರಲು ಕಾರಣವೇನು? ಬಲವಂತವಾಗಿ ಗುಲಾಮಗಿರಿಯ ಮೂಲಕ ದೇಶಕ್ಕೆ ಕರೆತರಲಾದ ವಂಶಸ್ಥರಿಗೆ ಸುಲಭವಾಗಿ ಪೌರತ್ವ ನೀಡುವ ಸಲುವಾಗಿ ದೇಶ ಜನ್ಮಸಿದ್ಧ ಪೌರತ್ವ ನೀತಿಯನ್ನ ಅಳವಡಿಸಿಕೊಂಡಿದೆ. 1875ರ ಡ್ರೆಡ್ ಸ್ಕಾಟ್ ನಿರ್ಧಾರಕ್ಕೆ ಪ್ರತಿಕ್ರಿಯೆಯಾಗಿ ಈ ಹಕ್ಕು ಜಾರಿಗೆ ಬಂದಿತು. ಸರ್ವೋಚ್ಚ ನ್ಯಾಯಾಲಯವು ಗುಲಾಮಗಿರಿಗೆ ಒಳಗಾದ ಜನರ ವಂಶಸ್ಥರು ಯುಎಸ್ ಪ್ರಜೆಯಾಗಲು ಸಾಧ್ಯವಿಲ್ಲ ಅನ್ನುವಂಥ ತೀರ್ಪು ಕೂಡ ಹೊರಗೆ ಬಂದಿದೆ. ಈ ನೀತಿ ತೀರ್ಪನ್ನ ರದ್ದುಗೊಳಿಸಿತು ಮತ್ತು ಯುಎಸ್ನಲ್ಲಿ ಜನಿಸಿದ ಯಾರಾದರೂ ದೇಶದ ನಾಗರಿಕರು ಹಾಗೂ ಹಕ್ಕುಗಳ ಮಸೂದೆಯ ರಕ್ಷಣೆಗೆ ಅರ್ಹರಾಗಿದ್ದಾರೆ ಅಂತ ಖಾತ್ರಿಪಡಿಸಿತು. ಹಾಗಾದ್ರೆ 14ನೇ ತಿದ್ದುಪಡಿ ಏನ್ ಹೇಳುತ್ತೆ ಅನ್ನೋದು ಬಹಳ ಮುಖ್ಯ. 1868ರ ವಿಚಾರಕ್ಕೆ ಬರಬೇಕಾಗುತ್ತೆ. 1868ರಲ್ಲಿ ಅಂಗೀಕರಿಸಲಾದ 14ನೇ ತಿದ್ದುಪಡಿಯು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಜನಿಸಿದ ಯಾರಾದರೂ ಪ್ರಜೆ ಅಂತಾನೆ ಹೇಳುತ್ತೆ. ಇಂದಿನ ಗುಲಾಮರು ಮತ್ತು ಅವರ ವಂಶಸ್ಥರಿಗೆ ಸಮಾನ ಹಕ್ಕುಗಳನ್ನ ಖಾತ್ರಿಪಡಿಸುವಲ್ಲಿ ಈ ತಿದ್ದುಪಡಿ ನಿರ್ಣಾಯಕ. 14ನೇ ತಿದ್ದುಪಡಿಯು ದಾಖಲೆ ರಹಿತ ಮಕ್ಕಳನ್ನ ಪೌರತ್ವ ನೀತಿಯಿಂದ ಹೊರಗಿಡುತ್ತೆಯೇ? ಹಾಗಾದ್ರೆ 14ನೇ ತಿದ್ದುಪಡಿಯು ಯುಎಸ್ನಲ್ಲಿ ದಾಖಲೆ ರಹಿತ ವಲಸೆಗಾರರಿಗೆ ಜನಿಸಿದ ಮಕ್ಕಳಿಗೆ ಅನ್ವಯಿಸುವುದಿಲ್ಲ ಅನ್ನುವ ವಾದ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ದಾಖಲೆ ರಹಿತ ಪೋಷಕರಿಗೆ ಯುಎಸ್ನಲ್ಲಿ ಜನಿಸಿದ ಮಕ್ಕಳಿಗೆ ಪೌರತ್ವವನ್ನ ಸ್ಪಷ್ಟವಾಗಿ ನಿರಾಕರಿಸುವ ಕಾನೂನನ್ನ ಕಾಂಗ್ರೆಸ್ ಅಂಗೀಕರಿಸಬಹುದು. ಹೌದು, ಟ್ರಂಪ್ ಮತ್ತು ರಿಪಬ್ಲಿಕನ್ ಪಕ್ಷದ ಈ ಉದ್ದೇಶ ಲಕ್ಷಾಂತರ ಭಾರತೀಯರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸ್ವಯಂಚಾಲಿತ ಪೌರತ್ವ ರದ್ದತಿಯು ಅಕ್ರಮ ವಲಸಿಗರಿಗೆ ಜನಿಸುವ ಮಕ್ಕಳಿಗೆ ಮಾತ್ರವೇ ಅನ್ವಯವಾಗುವುದಿಲ್ಲ ಅನ್ನೋದು ಗಮನಿಸಬೇಕಾದ ಸಂಗತಿ. ತಮ್ಮ ಮಕ್ಕಳು ಸ್ವಯಂಚಾಲಿತವಾಗಿ ಅಮೆರಿಕನ್ ಪೌರತ್ವ ಪಡೆಯಬೇಕು ಅನ್ನೋದಾದ್ರೆ ಪೋಷಕರಲ್ಲಿ ಒಬ್ಬರಾದರೂ ಅಮೆರಿಕದ ನಾಗರಿಕರಾಗಿರಬೇಕು ಅಥವಾ ಕಾನೂನುಬದ್ಧ ಖಾಯಂ ನಿವಾಸಿಯಾಗಿರಬೇಕು ಅಂತ ಕಾನೂನು ರೂಪಿಸುವಂತೆ ಫೆಡರಲ್ ಸಂಸ್ಥೆಗಳಿಗೆ ಸೂಚಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಒಂದು ವೇಳೆ ಈ ಆದೇಶ ಜಾರಿಯಾದಲ್ಲಿ ಭಾರತೀಯ ಸಮುದಾಯಕ್ಕೆ ಭಾರಿ ಹಿನ್ನಡೆ. ಅಮೆರಿಕದಲ್ಲಿ 4.8 ಮಿಲಿಯನ್ ಭಾರತೀಯರು, ಅವರಲ್ಲಿ 34% ಅಂದ್ರೆ 16 ಲಕ್ಷದಷ್ಟು ಜನ ಅಮೆರಿಕದಲ್ಲೇ ಜನಿಸಿದವರು. ಇನ್ನು ಆದೇಶದ ಅನ್ವಯವೇ ನೋಡುವುದಾದ್ರೆ ಅಮೆರಿಕದ ಪ್ರಜೆಯಾಗಿರಲಿ ಅಥವಾ ಗ್ರೀನ್ ಕಾರ್ಡ್ ಬಳಕೆದಾರರೇ ಆಗಿರಲಿ, ಭಾರತೀಯ ದಂಪತಿಗೆ ಜನಿಸಿದ ಮಕ್ಕಳು ಸ್ವಯಂಚಾಲಿತ ಪೌರತ್ವಕ್ಕೆ ಅರ್ಹರಾಗುವುದಿಲ್ಲ. ಅಮೆರಿಕದಲ್ಲಿ H-1B ವೀಸಾದಡಿ ಕೆಲಸ ಮಾಡುತ್ತಿರುವ ಸಾವಿರಾರು ಭಾರತೀಯರು ದಶಕಗಳಿಂದಲೂ ಗ್ರೀನ್ ಕಾರ್ಡ್ಗೆ ಕಾದು ಹೈರಾಣಾಗಿದ್ದಾರೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಗ್ರೀನ್ ಕಾರ್ಡ್ನಲ್ಲಿ ವರ್ಷಕ್ಕೆ ಇರುವ ಮಿತಿ 1.40 ಲಕ್ಷ. ವಾರ್ಷಿಕ ಮಿತಿಯ ಜೊತೆಗೆ ಉದ್ಯೋಗ ಅಥವಾ ಕುಟುಂಬ ಆಧಾರಿತ ಗ್ರೀನ್ ಕಾರ್ಡ್ಗಳಲ್ಲಿ ಯಾವುದೇ ದೇಶಕ್ಕೆ ಒಟ್ಟಾರೆ ಗ್ರೀನ್ ಕಾರ್ಡ್ನ 7% ಹೆಚ್ಚು ಪ್ರಾತಿನಿಧ್ಯ ದೊರಕುವುದಿಲ್ಲ. ಹೀಗಾಗಿ ಇದು ಉದ್ಯೋಗ ಆಧಾರಿತ ವರ್ಗದಲ್ಲಿ ಭಾರತೀಯರ ಮೇಲೆ ಪರಿಣಾಮ ಬೀರಲಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.